ನಮಸ್ಕಾರ, ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ರಾಜ್ಯಕ್ಕೆ ಖಂಡಿತವಾಗಿಯೂ ಪ್ರಾದೇಶಿಕ ಪಕ್ಷವೊಂದರ ಅಗತ್ಯ ಇದೆ. ಅದಕ್ಕೋಸ್ಕರ JDS ಉಳ್ಕೋಬೇಕಾಗಿದೆ. ಮೊನ್ನೆ ಹಾಸನದಲ್ಲಿ ನಡೆದಂತಹ JDS ಪಕ್ಷದ ಬೆಳ್ಳಿ ಹಬ್ಬದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಮುಂದಿನ ಬಾರಿ ರಾಜ್ಯದಲ್ಲಿ JDS ಅನ್ನ ಮತ್ತೆ ಅಧಿಕಾರಕ್ಕೆ ತಂದೇ ತರ್ತೀನಿ, ತಮ್ಮ ಮಗ HD ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಧ್ಯ ಆಗತ್ತಾ? JDS ಉಳ್ಕೊಳತ್ತಾ? JDS ಯಾಕೆ ಉಳ್ಕೋಬೇಕು? JDS ಉಳ್ಕೋಬೇಕು ಅಂತಂದ್ರೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಏನು ಮಾಡಬೇಕು? ಇವೆಲ್ಲವುಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಡೆವರೆಗೂ ವಿಡಿಯೋವನ್ನ ನೋಡಿ. ಅದಕ್ಕೂ ಮೊದಲು ನಿಮ್ಗೊಂದು ರಿಕ್ವೆಸ್ಟ್, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ರಾಜ್ಯಕ್ಕೆ JDS ಅಥವಾ ಇನ್ನೊಂದು ಪ್ರಬಲ ಪ್ರಾದೇಶಿಕ ಪಕ್ಷ ಯಾಕೆ ಬೇಕು ಅನ್ನುವಂಥದ್ದನ್ನು ನಾವು ನೋಡಲೇಬೇಕು. ಈಗ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ರೀತಿಯ ತಾರತಮ್ಯಗಳಾಗ್ತಿದ್ದೇವೆ ಅನ್ನುವಂಥದ್ದನ್ನು ಗಮನಿಸೋದಾದರೆ, ಬಹಳ ಮುಖ್ಯವಾಗಿ ತೆರಿಗೆಯ ತಾರತಮ್ಯ. ಇದರಿಂದ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಪಕ್ಷ ಯಾವುದೇ ಇರಲಿ, ಇಲ್ಲಿ ಯಾವ ಪಕ್ಷ ಇರಲಿ ಅಥವಾ ಕೇಂದ್ರದಲ್ಲಿ ಯಾವುದೇ ಪಕ್ಷ ಇರಲಿ, ಆದರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ರಲ್ಲಿ ಯಾವ್ಯಾವ ಸಂಶಯವೂ ಇಲ್ಲ. ಅದು ಅಭಿವೃದ್ಧಿ ಕೆಲಸಗಳ ಮೇಲೆ ಪರಿಣಾಮ ಬೀರ್ತಿದೆ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಹೀಗೆ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ. ಇದಷ್ಟೇ ಅಲ್ಲ, ಅನುದಾನ ಕೊಡಬೇಕಲ್ಲ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ, ಅದನ್ನು ಕೂಡ ಸರಿಯಾಗಿ ಕೊಡ್ತಿಲ್ಲ, ಅದರಲ್ಲೂ ಅನ್ಯಾಯ ಆಗ್ತಿದೆ. ಮೂರನೇ ವಿಷಯ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಿದ್ದು. ಈಗ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಕರ್ನಾಟಕದ ಲೋಕಸಭಾ ಸ್ಥಾನಗಳು, ಕ್ಷೇತ್ರಗಳು ಕಮ್ಮಿ ಆಗ್ತವೆ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಕಮ್ಮಿ ಆಗೋದು ಅಂದ್ರೆ ಹೇಗೆ? 28 ಇದ್ದಿದ್ದು 27, 26 ಆಗ್ತವೆ ಅಂತಲ್ಲ. ಉತ್ತರ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಬಹಳ ಕಮ್ಮಿ ಆಗ್ತವೆ. ಕರ್ನಾಟಕದ್ದು ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ. ಆಗ ಕೇಂದ್ರ ಸರ್ಕಾರದ ಮೇಲೆ ಅಥವಾ ರಾಷ್ಟ್ರೀಯ ರಾಜಕಾರಣದ ಮೇಲೆ ಕರ್ನಾಟಕ ಇರಲಿ, ದಕ್ಷಿಣ ಭಾರತದ ಇನ್ಯಾವುದೇ ರಾಜ್ಯ ಆಗಲಿ, ಯಾವ್ಯಾವ ರೀತಿಯಲ್ಲೂ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಸಹಜವಾಗಿ ನಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ, ನಮ್ಮ ಹಿತಾಸಕ್ತಿಗಳು ಕಡೆಗಣನೆಗೆ ಒಳಪಡ್ತವೆ. ನಾನು ಈ 3 ಮುಖ್ಯವಾದಂಥ ವಿಷಯ ಹೇಳಿದ್ದೀನಿ. ಇದೂ ಸೇರಿದಂತೆ ಹಿಂದಿ ಏರಿಕೆ, ಇನ್ನಿತರ ಹಲವಾರು ಸಮಸ್ಯೆಗಳು ಇದಾವೆ. ಇವೆಲ್ಲದಕ್ಕೂ ಪರಿಹಾರ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಒಂದು ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷ ಇರಬೇಕು. ಅದು ರಾಜ್ಯದ ಹಿತವನ್ನ ಕಾಪಾಡಬೇಕು. ತಮಿಳುನಾಡಿನಲ್ಲಿ DMK ಮತ್ತು AIDMK ಹೇಗೆ ತಮಿಳುನಾಡಿನ ವಿಷಯ ಬಂದರೆ ಮೊದಲು ಅದಕ್ಕೆ ಪ್ರಾಶಸ್ತ್ಯ ಕೊಡ್ತವೆ, ಅನಂತರದ ವಿಷಯವನ್ನ ಕೈಗೆತ್ತಿಕೊಳ್ತವೆ, ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಕರ್ನಾಟಕದ ಹಿತ ಕಾಪಾಡುವಂಥ ಒಂದು ಪ್ರಾದೇಶಿಕ ಪಕ್ಷ ಬಹಳ ಅಗತ್ಯ ಇದೆ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟುವಂಥ ಪ್ರಯತ್ನಗಳು ಬಹಳ ಹಿಂದಿನಿಂದನೂ ಆಗಿದ್ದು. ಬಹಳ ಹಿಂದಿನದಕ್ಕೆ ಹೋಗಲ್ಲ. ದಿವಂಗತ D ದೇವರಾಜ್ ಅರಸು ನಂತರದಲ್ಲಿ ಏನೇನು ಬೆಳವಣಿಗೆಗಳಾದವು ಅನ್ನುವಂಥದ್ದನ್ನು ನೋಡೋದಾದ್ರೆ, ಅರಸು ಅವರು ಕ್ರಾಂತಿರಂಗ ಕಟ್ಟಲಿಕ್ಕೆ ಹೊರಟಿದ್ರು. ಅವರ ಕ್ರಾಂತಿರಂಗ ಪಕ್ಷಕ್ಕೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಇತ್ತು. ದೀನದಲಿತರು, ಬಡವರು, ನಿರ್ಗತಿಕರು ಇವ್ರ ಬಗ್ಗೆ ಕೆಲಸ ಮಾಡಬೇಕು ಅನ್ನುವಂಥ ಬದ್ಧತೆ ಕೂಡ ಇತ್ತು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇತ್ತು. ಆದರೆ 1983ರಲ್ಲಿ ದೇವರಾಜ ಅರಸು ತೀರ್ಕೊಂಡ ಕಾರಣಕ್ಕೋಸ್ಕರ ಕ್ರಾಂತಿರಂಗ ಸಕ್ಸಸ್ ಆಗಲಿಲ್ಲ. ಅಂದರೆ ಅದು ಆಮೇಲೆ ಮುಂದುವರಿಲಿಲ್ಲ. ಅದಾದಮೇಲೆ S ಬಂಗಾರಪ್ಪ ಬಂದರು, ಅವರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು. BS ಯಡಿಯೂರಪ್ಪ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು. ಶ್ರೀರಾಮುಲು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು. ಆದರೆ ಇವರೆಲ್ಲರೂ ಕೂಡ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ರಾಜಕೀಯ ಪಕ್ಷಗಳನ್ನು ಕಟ್ಟಿದ್ರೆ ಹೊರತು ನಿಜಕ್ಕೂ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ರಾಜ್ಯದ ಅಸ್ಮಿತೆಯ ದೃಷ್ಟಿಯಿಂದ, ಪ್ರಾದೇಶಿಕ ಅಸ್ಮಿತೆಯ ದೃಷ್ಟಿಯಿಂದ ಕಟ್ಟಿದ್ದಲ್ಲ. ಹಾಗಾಗಿ ರಾಜ್ಯದ ಜನ ಕೂಡ ಆ ಪಕ್ಷಗಳಿಗೆ ಮಣೆ ಹಾಕಲಿಲ್ಲ. ಇದೆಲ್ಲದರ ನಡುವೆ 1999ರಲ್ಲಿ ಜನತಾದಳ ವಿಭಜನೆ ಆಯಿತು. ಜನತಾದಳ ಅಲ್ಲಿವರೆಗೆ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಆಗಿತ್ತು. ರಾಷ್ಟ್ರಮಟ್ಟದಲ್ಲಿ ಅದೊಂದು ತೃತೀಯಾಂಗದಲ್ಲಿ ಮುಂಚೂಣಿಯಲ್ಲಿದ್ದರೂ ಕೂಡ ಕರ್ನಾಟಕದ ಮಟ್ಟಿಗೆ ಅದು ಕರ್ನಾಟಕದ ಪಕ್ಷ ಅನ್ನೋ ರೀತಿಯಲ್ಲಿ ಇತ್ತು. ಅದು ವಿಭಜನೆಯಾಗಿ JH ಪಟೇಲ್ JDU ಮಾಡಿಕೊಂಡು NDA ಜೊತೆಗೆ ಹೋದ್ಮೇಲೆ
ದೇವೇಗೌಡ ಮತ್ತು ಸಿದ್ದರಾಮಯ್ಯ JDS ಅನ್ನು ಮಾಡಿಕೊಂಡಿದ್ರು. ಅದಾದಮೇಲೆ 2004ರಲ್ಲಿ ಮೊದಲ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತು JDS, 58 ಸ್ಥಾನವನ್ನು ಗೆಲ್ತು. ಅಂದರೆ ಆಗಲೂ ಕೂಡ ರಾಜ್ಯದ ಜನ ಇದನ್ನು ಪ್ರಾದೇಶಿಕ ಪಕ್ಷ ಅಂತ ಒಪ್ಕೊಂಡಿದ್ರು. ಅದೇ ಕಾರಣಕ್ಕೋಸ್ಕರ 58 ಸ್ಥಾನವನ್ನು JDSಗೆ ಕೊಟ್ಟಿದ್ರು. ಅದು ಒಂದು ರೀತಿಯಲ್ಲಿ ರಾಜ್ಯದ ಪ್ರಾದೇಶಿಕ ಪಕ್ಷವಾಗಿ JDS ಅನ್ನು ಸ್ವೀಕರಿಸ್ತೀವಿ ಅಂತೇಳಿ ಜನ ಕೊಟ್ಟಂತಹ ತೀರ್ಮಾನ ಆಗಿತ್ತು. ಆದರೆ ಕೇವಲ 2 ವರ್ಷಗಳ ಅವಧಿನಲ್ಲಿ ಜನರ ಆ ಭರವಸೆಯನ್ನ, ನಿರೀಕ್ಷೆಯನ್ನ, ಕನಸನ್ನ ಧ್ವಂಸ ಮಾಡಿದ್ದು HD ದೇವೇಗೌಡ ಮತ್ತು ಅವರ ಮಗ HD ಕುಮಾರಸ್ವಾಮಿ. ಹೇಗೆ ಅಂದರೆ, ಇದೇ ದೇವೇಗೌಡ ಮೌನವಾಗಿದ್ರು. ಆಗ ಕುಮಾರಸ್ವಾಮಿ BJP ಜೊತೆ ಹೋಗಿ ಸರ್ಕಾರವನ್ನು ಮಾಡಿದರು. ಸರ್ಕಾರ ಮಾಡಿದ ಮೇಲೆ 2008ರಲ್ಲಿ ಮೊದಲ ಬಾರಿಗೆ BJP ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿ. ಪೂರ್ಣ ಪ್ರಮಾಣದಲ್ಲಿ ಬರಲಿಲ್ಲ, ಆಪರೇಷನ್ ಕಮಲ ಮಾಡಿದ್ರು, ಅದು ಬೇರೆ ವಿಷಯ. ಆದರೆ ಬಂದರು. ಅದಕ್ಕೆ ಕಾರಣ ಆಗಿದ್ದು HD ಕುಮಾರಸ್ವಾಮಿ ನೇರವಾಗಿ, ಪರೋಕ್ಷವಾಗಿ HD ದೇವೇಗೌಡ. ಇದರಿಂದಾಗಿ 2008ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಲ್ಲ, ಆಗ JDS ಗೆದ್ದಿದ್ದು ಎಷ್ಟು ಗೊತ್ತಾ? ಕೇವಲ 28 ಸ್ಥಾನವನ್ನು ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ. ಆಮೇಲೆ 2013ರಷ್ಟೊತ್ತಿಗೆ JDS ಮತ್ತೆ ಚೇತರಿಸ್ಕೊಳ್ತು, 40 ಸ್ಥಾನಗಳನ್ನು ಗೆಲ್ತು. 2018ರಷ್ಟೊತ್ತಿಗೆ ಸ್ವಲ್ಪ ಕುಸಿತ ಕಂಡು 37 ಸ್ಥಾನವನ್ನು ಗೆಲ್ತು. ಬಟ್ ಸ್ಟಿಲ್ ಜನಕ್ಕೆ ಅದೊಂದು ಪ್ರಾದೇಶಿಕ ಪಕ್ಷ ಎನ್ನುವಂಥ ಭಾವನೆ ಇತ್ತು, ಅಥವಾ ಭರವಸೆ ಇತ್ತು. ಆದರೆ 2018ರ ನಂತರ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ವರ್ತನೆ ಡೆಫಿನೆಟ್ಲಿ ರಾಜ್ಯದ ಜನಕ್ಕೆ ಬೇಸರವನ್ನು ಉಂಟು ಮಾಡಿತು. ಹೇಗೆ ಅಂದರೆ, ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅಧಿಕಾರ ಕಳ್ಕೊಂಡಾಗ ಅವರು ಕಾಂಗ್ರೆಸ್ಸನ್ನು ದೂರಿದರು. ಪರಿಣಾಮವಾಗಿ 2023ರಲ್ಲಿ JDS ಗೆದ್ದದ್ದು ಕೇವಲ 19 ಸ್ಥಾನಗಳನ್ನು. ಅದಾದಮೇಲೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇನ್ನೊಂದು ಉಲ್ಟಾ ಹೊಡೆದ್ರು. 2024ರ ಲೋಕಸಭಾ ಚುನಾವಣೆ ವೇಳೆಗೆ ನೇರವಾಗಿ BJP ಜೊತೆನೆ ಕೈ ಜೋಡಿಸ್ಬಿಟ್ರು. ಈಗ ಹಾಸನದಲ್ಲಿ ದೇವೇಗೌಡ JDS ಬೆಳ್ಳಿ ಹಬ್ಬದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ 2028ಕ್ಕೆ JDS ಅನ್ನ ಗೆಲ್ಲಿಸ್ತೀನಿ, ಕುಮಾರಸ್ವಾಮಿ ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆ ಕೂಡ ದೇವೇಗೌಡ ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ಪಕ್ಷದ ಹಿತವನ್ನ ಬಲಿ ಕೊಟ್ಟಿದ್ರು. ಈಗಲೂ ಅದೇ ಕೆಲಸವನ್ನ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಕೂಡ ಅಷ್ಟೇ. JDS ಪಕ್ಷದಲ್ಲಿ ಬೇರೆ ನಾಯಕರೇ ಇಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕಂತೆ. ಇದೇ ಕಾರಣಕ್ಕೆ ತಾನೇ GT ದೇವೇಗೌಡರು ಮುನಿಸ್ಕೊಂಡಿರೋದು, ಅಥವಾ ಬೇರೆ ನಾಯಕರು ಸೈಲೆಂಟ್ ಆಗಿರೋದು. ಇದು ಒಂದು ಪಕ್ಷ ಕಟ್ಟುವ ರೀತಿನ. ಹಿಂದೆಯೂ ಈಗಲೂ JDS ಪಕ್ಷಕ್ಕೆ, ಆ ಪಕ್ಷ ಬೆಳವಣಿಗೆ ಆಗದಿರಲಿಕ್ಕೆ ಒಂಥರ ಅಡೆತಡೆ ಆಗ್ತಿರೋದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬ ವ್ಯಾಮೋಹ. ಅದನ್ನು ಮೀರಿದ್ರೆ ರಾಜ್ಯಕ್ಕೆ ಒಂದು ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷ ಸಿಗಬಹುದು. ಖಂಡಿತ JDS ಆ ಥರದೊಂದು ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷ ಆಗಬೇಕು. ಅದಕ್ಕೆ ಜನತಾ ಪರಿವಾರದ ಹಿನ್ನೆಲೆ ಇದೆ. ಈಗಲೂ ಜನ ಅದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ದೊಡ್ಡ ಮನಸ್ಸನ್ನು ಮಾಡಬೇಕು. ರಾಜ್ಯದ ಹಿತ, ಪ್ರಾದೇಶಿಕ ಪಕ್ಷದ ಹಿತ ಮುಖ್ಯ ಆಗಬೇಕು. ಹಂಗಾದ್ರೆ ಮಾತ್ರ JDS ರಾಜ್ಯದ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ 2028ರಲ್ಲಿ ಏನು ಆಗದೆ ಇರ್ಬೋದು, ಬಟ್ ಮುಂದೊಂದು ದಿನ ಡೆಫಿನೆಟ್ಲಿ JDSಗೆ ಅದು ಸಂಚಕಾರ. JDSಗೆ ಮಾತ್ರ ಅಲ್ಲ, ರಾಜ್ಯದ ಹಿತಕ್ಕೂ ಕೂಡ ಅದು ಸಂಚಕಾರ. ರಾಜ್ಯದ ಹಿತದೃಷ್ಟಿಯಿಂದಲೂ ಅದು ಒಳ್ಳೆಯದಲ್ಲ. JDS ಇರಬೇಕು, ಪ್ರಾದೇಶಿಕ ಪಕ್ಷ ಇರಬೇಕು. ಆ ಕಾರಣಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವೇಗೌಡ ಕುಮಾರಸ್ವಾಮಿ ಬಿಡಿ, ಪ್ರಾದೇಶಿಕ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಬುಕ್ಕಿನಕೆರೆ ಡೈರಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹ ವಿಡಿಯೋಗಳಿಗೋಸ್ಕರ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.